ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಈ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಿಸಿದ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಕಮೆಂಟ್ ಮಾಡಿ ಅಂತ. ಅದರ ನಂತರ ಗದಗ್, ನಂತರ ಬೆಂಗಳೂರು, ಮೈಸೂರು, ಹಾಸನ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಈ ರೀತಿ ಹಲವಾರು ಡಿಸ್ಟ್ರಿಕ್ಟ್ಗಳಿಂದ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು. ನಂತರ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಪಾರ್ಟ್ 1 ಏನಿದೆ ಅದರಲ್ಲಿರುವಂತಹ ಎಲ್ಲ ಚಾಪ್ಟರ್ಸ್ ಇದಾವೆ ಅಂತ ಹೇಳಿದ್ರು. ಸೊ ಈಗ ನೀವು ಕೊಟ್ಟಿರುವಂತಹ ಡೀಟೇಲ್ಸ್ ಏನಿದೆ ಫಸ್ಟ್ 8 ಚಾಪ್ಟರ್ಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಇದೆ ಅಂತ, ಅದರ ಪ್ರಕಾರ ಬ್ಲೂ ಪ್ರಿಂಟ್ ಏನಿದೆ ಅದನ್ನ ರೆಡಿ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಇರುವಂತಹ ಚಾಪ್ಟರ್ ಪ್ರಕಾರ ಚಾಪ್ಟರ್ ವೈಸ್ ವೇಟೇಜ್ ಎಷ್ಟಿದೆ, ಹಾಗೆ ಯಾವ ಚಾಪ್ಟರ್ ನಿಂದ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ ಹಾಗೆ ಡೆರಿವೇಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಹಾಗೆ 2 ಮಾರ್ಕ್ಸ್ 3 ಮಾರ್ಕ್ ಕ್ವಶನ್ ಯಾವ ಚಾಪ್ಟರ್ ಇಂದ ಬರುತ್ತೆ, MCQ ನ ಯಾವ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು, ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಂತರ ಮುಂದೆ ಮತ್ತೆ ಯಾವ್ಯಾವ ವಿಡಿಯೋಸ್ ನಿಮಗೆ ಬೇಕು ಅದನ್ನು ಕೂಡ ಕನ್ನಡ ತಿಳಿಸಿ. ಹಾಗೆ ನೀವು ಯಾವ ಡಿಸ್ಟಿಕ್ನವರು ಅದನ್ನು ಕೂಡ ಕನ್ನಡ ತಿಳಿಸಿ. ಯಾಕಂತ ಹೇಳಿದ್ರೆ ಯಾವ ಡಿಸ್ಟಿಕ್ನಿಂದ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗತ್ತೆ, ಹಾಗೆ ಖುಷಿ ಕೂಡ ಆಗತ್ತೆ ಅದನ್ನ ನೋಡಿದಾಗ. ಓಕೆ, ಸರಿ. ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಫಿಸಿಕ್ಸ್ ಎಕ್ಸಾಮ್ 70 ಮಾರ್ಕ್ಸ್ಗೆ ಆಗತ್ತೆ, ಅದು ನಿಮಗೂ ಕೂಡ ಗೊತ್ತಿದೆ. ಅದರಲ್ಲಿ ಈಗ ಪಾರ್ಟ್ ಎ ಏನಿರುತ್ತೆ ಅದರಲ್ಲಿ 1 ಮಾರ್ಕ್ ಕ್ವಶನ್ ಇರುತ್ತೆ. ಪಾರ್ಟ್ ಬಿ ಅದರೊಳಗಡೆ ಎಷ್ಟು ಕ್ವಶನ್ ಇರುತ್ತೆ, 8 ಕ್ವಶನ್ ಇರುತ್ತೆ. ಅದರಲ್ಲಿ 5ಕ್ಕೆ ನೀವು ಆನ್ಸರ್ ಮಾಡಬೇಕು, 2 ಮಾರ್ಕ್ಸ್ನ ಕ್ವಶನ್. ಹಾಗೆ 3 ಮಾರ್ಕ್ಸ್ನ ಕ್ವಶನ್ ಇರುತ್ತೆ, 5 ಮಾರ್ಕ್ ಕ್ವಶನ್ ಅಂದ್ರೆ 5 ಮಾರ್ಕ್ಸ್ನ ಥಿಯರಿ ರಿಲೇಟೆಡ್ ಅಥವಾ ಡೆರಿವೇಶನ್ಸ್ ಇರುತ್ತೆ, ಹಾಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಇರುತ್ತೆ. ಸೊ 3 ನ್ಯೂಮರಿಕಲ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅದರಲ್ಲಿ 2ಕ್ಕೆ ನೀವು ಆನ್ಸರ್ ಮಾಡಬೇಕು. ಓಕೆನಾ? ಸೊ ಈಗ ಫಸ್ಟ್ ಚಾಪ್ಟರ್ ಯಾವುದು, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ ಏನಿದೆ ಅದಕ್ಕೆ 17 ಮಾರ್ಕ್ಸ್ 17 to 18 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಸೊ ಈ ಚಾಪ್ಟರ್ನಿಂದ ಒಂದು ಡೆರಿವೇಶನ್ ಬಂದೇ ಬರುತ್ತೆ. ಓಕೆನಾ? ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಅಂದ್ರೆ ಆಕ್ಸಿಯಲ್ ಪಾಯಿಂಟ್ ಅದ್ರ ಮೇಲೆ ಕೇಳಬಹುದು, ಇಲ್ಲದಿದ್ರೆ ಇಕ್ವಿಟೋರಿಯಲ್ ಪಾಯಿಂಟ್, ಸೊ ಅದಕ್ಕೆ ರಿಲೇಟೆಡ್ ಕೇಳಬಹುದು. ನಂತರ 3 ಮಾರ್ಕ್ಸ್ ರಿಲೇಟೆಡ್ ಡೆರಿವೇಶನ್ಸ್ ಏನಿದಾವೆ ಅಂದ್ರೆ ಈಗ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಅದನ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಈಗ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ 3 ಮಾರ್ಕ್ಸ್ ಕೂಡ ಕೇಳಬಹುದು, ಖಾಲಿ ಡೆರಿವೇಶನ್ ಅಷ್ಟೇ ಕೇಳಿದ್ರೆ ಅಕಸ್ಮಾತ್ ಆಗಿ 5 ಮಾರ್ಕ್ಸ್ ಕೂಡ ಅದನ್ನ ಕೇಳೋ ಚಾನ್ಸ್ ಇರುತ್ತೆ. 5 ಮಾರ್ಕ್ಸ್ ಕೇಳಿದ್ರೆ ಏನ್ ಮಾಡ್ತಾರೆ, ಈಗ ಸ್ಟೇಟ್ ಗಾಸ್ ಲಾ ಅಂತ ಹೇಳ್ತಾರೆ, ಗಾಸ್ ಲಾದ ಸ್ಟೇಟ್ಮೆಂಟ್ ಬರೀತೀರಾ, ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೀತೀರಾ, ಅದರ ನಂತರ ಅದೇ ಕ್ವಶನ್ ಒಳಗಡೆ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಏನಿದೆ ಅದಕ್ಕೆ ರಿಲೇಟೆಡ್ ಯಾವ್ದಾದ್ರು ಒಂದು ಕೇಳಿರ್ತಾರೆ, ಅದನ್ನ ಬರೀಬೇಕಾಗುತ್ತೆ. ಸೊ ಡೆರಿವೇಶನ್ಸ್ ಒಂದು 5 ಇದೆ, ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ, ಆರಾಮಾಗಿ ಮಾರ್ಕ್ಸ್ ಸಿಗತ್ತೆ. ಓಕೆನಾ? ಸೊ ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಈ ಚಾಪ್ಟರ್ ಇಂದ 5 ಮಾರ್ಕ್ಸ್ನ ಒಂದು ಡೆರಿವೇಶನ್ ಬರುತ್ತೆ. ಓಕೆ, ಅದರ ನಂತರ ನ್ಯೂಮರಿಕಲ್ ಪ್ರಾಬ್ಲಮ್ ಕೂಡ ಬರುವಂತಹ ಚಾನ್ಸಸ್ ಇದೆ. ಈಗ 3 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅವ್ರು ಕೇಳಬೇಕಾಗತ್ತೆ. ಈಗ ಫಸ್ಟ್ 2 ಚಾಪ್ಟರ್ಸ್ ಏನಿದಾವೆ ಅವೆರಡರಿಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ 100% ಬರುತ್ತೆ. ಅಂದ್ರೆ ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅದರಿಂದ ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ಬೋದು, ಅದರಿಂದ ಬರದೇ ಇದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಕೆಪಾಸಿಟನ್ಸ್ ಆ ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ ಬರುತ್ತೆ. ಈ 2 ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ 100% ಬರುತ್ತೆ. ಮಿಡ್ ಟರ್ಮ್ ಇಷ್ಟೇ ಅಲ್ಲ, ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ ಈ 2 ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆನಾ? ಅದರ ನಂತರ ಈಗ ಅದೇ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇದ್ರೊಳಗಡೆ 5 ಮಾರ್ಕ್ಸ್ ಡೆರಿವೇಶನ್ ಹಾಗೆ ನ್ಯೂಮರಿಕಲ್ ಬಗ್ಗೆ ಹೇಳಾಯ್ತು. 3 ಮಾರ್ಕ್ಸ್ನ ಒಂದು ಕ್ವಶನ್ ಕೂಡ ಕೇಳ್ತಾರೆ, ಬಂದೇ ಬರುತ್ತೆ. ಸೊ ಈ 3 ಮಾರ್ಕ್ಸ್ ಕ್ವಶನ್ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳೋದಾದ್ರೆ ಅದು ಅಪ್ಲಿಕೇಶನ್ ಆಫ್ ಗಾಸ್ ಲಾದಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು. ಅಂದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಷ್ಟೇ, ಸ್ಟೇಟ್ಮೆಂಟ್ ಕೇಳಲ್ಲ, ಅಂದ್ರೆ ಸ್ಟೇಟ್ ಗಾಸ್ ಲಾ ಅಂತ ಕೇಳಲ್ಲ ಅವರು, ಡೈರೆಕ್ಟ್ ಡೆರಿವೇಶನ್ ಕೇಳ್ತಾರೆ. ಇಲ್ಲದೇ ಇದ್ರೆ ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಕೇಳಿರ್ತಾರೆ. ಓಕೆನಾ? ಕೂಲಮ್ಸ್ ಲಾ ಕೂಡ ಇದೆ ಈ ಚಾಪ್ಟರ್ ಅಲ್ಲಿ, ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಆಲ್ರೆಡಿ ಈಗ ಫಸ್ಟ್ ಟೆಸ್ಟ್ ಆಗಿದ್ರೆ ಅದ್ರೊಳಗಡೆ ಈಗಾಗಲೇ ಯಾವ್ಯಾವ ಕ್ವಶನ್ ಹೇಳಿದೆ ಅದರಲ್ಲಿ ಹಲವಾರು ಕ್ವಶನ್ ಬಂದಿರತ್ತೆ, ನೀವು ಆನ್ಸರ್ ಕೂಡ ಮಾಡಿರ್ತೀರಾ. ನಂತರ ಈಗ ಯಾವ್ಯಾವ ಕ್ವಶನ್ಸ್ ಹೇಳಿದಲ್ವಾ ಅದಕ್ಕೆ ಆನ್ಸರ್ ಗೊತ್ತಿದ್ರೆ ಕನ್ನಡ ಗೊತ್ತಿರುತ್ತೆ, ಪ್ರಾಕ್ಟೀಸ್ ಮಾಡಿರ್ತೀರಾ, ಒಮ್ಮೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಆನ್ಸರ್ನ ಬರೀ. ಓಕೆ, ಅದೇ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಕೂಲಮ್ಸ್ ಲಾ, ಸೊ ಅದನ್ನ ಬರಿಬೋದು, ಬರೀ. ಅದ್ರ ನೆಕ್ಸ್ಟ್ 3 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ನಂತರ ಈಗ ಹೇಳಿದ್ನಲ್ವಾ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಸೊ ಅದನ್ನ 3 ಮಾರ್ಕ್ಸ್ ಕೇಳಬಹುದು. 3 ಮಾರ್ಕ್ಸ್ ಕೇಳದೇ ಇದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ 3 ಮಾರ್ಕ್ಸ್ ಕೇಳಬಹುದು, ಅಕಸ್ಮಾತ್ ಇಲ್ಲದಿದ್ರೆ 2 ಮಾರ್ಕ್ಸ್ ಬರುತ್ತೆ. ನೀವೀಗ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಾಗಿರೋದು ಅಂದ್ರೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಸಂಬಂಧಂತೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಕೂಲಮ್ಸ್ ಲಾ, ಅದರ ನಂತರ ಯಾವುದು
ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದ ನಂತರ ಈ ಒಂದು ಚಾಪ್ಟರಿಂದ 2 ಮಾರ್ಕ್ಸ್ನ 1 ಮಾರ್ಕ್ ಕ್ವಶನ್ ಕೂಡ ಬರುತ್ತೆ. ಅಂದರೆ MCQ ಕೇಳಬಹುದು ಅಥವಾ FIB ಅದರೊಳಗಡೆ ಕ್ವಶನ್ ಬರುತ್ತೆ. ಓಕೆನಾ. ಅದಂತರ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಈ ಚಾಪ್ಟರ್ಗೆ ಸುಮಾರು ಒಂದು 16 ಮಾರ್ಕ್ಸ್ 15 to 16 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ. ನಂತರ ಈ ಚಾಪ್ಟರಿಂದ ಕೂಡ ಒಂದು ಡೆರಿವೇಷನ್ ಬಂದೇ ಬರುತ್ತೆ. ಓಕೆನಾ, ಒಂದು ಡೆರಿವೇಷನ್ ಬರುತ್ತೆ ಈ ಚಾಪ್ಟರ್ನಿಂದ. ನಂತರ ಈ ಚಾಪ್ಟರ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಡೆರಿವೇಷನ್ ನಿಮ್ಗೆ ಗೊತ್ತಿದೆಯಲ್ಲ, ಯಾವ್ದು ಹೇಳಿ, ಯಾವುದು? ಅದೇ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ನ ಎಕ್ಸ್ಪ್ರೆಷನ್ ಏನಿದೆ V is equal to 1/4πε0 ಇಂಟು Q ಡಿವೈಡೆಡ್ ಬೈ R. ಅದೇ ಎಕ್ಸ್ಪ್ರೆಷನ್ ತುಂಬ ಇಂಪಾರ್ಟೆಂಟ್ ಆಗಿರೋದು. ಅದಕ್ಕೆ ರಿಲೇಟೆಡ್ ಡೆರಿವೇಷನ್ನ ಕೇಳಿರ್ತಾರೆ. ಹೆಚ್ಚಿನದಾಗಿ ಡೆರಿವೇಷನ್ ಬಂದರೂ ಅದರಿಂದನೇ ಬಂದಿರುತ್ತೆ. ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಒಂದು ಡೆರಿವೇಷನ್ ಬರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್. ಅದೇ ಹೇಳಿದ್ನಲ್ವಾ, ಫಸ್ಟ್ ಚಾಪ್ಟರಿಂದ ನ್ಯೂಮರಿಕಲ್ ಪ್ರಾಬ್ಲಮ್ ಬಂದರೆ ಇದರಿಂದ ಬರಲ್ಲ. ಫಸ್ಟ್ ಚಾಪ್ಟರಿಂದ ನ್ಯೂಮರಿಕಲ್ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ರೆ ಈ ಚಾಪ್ಟರಿಂದಾನೇ ಬರುತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್. ಓಕೆನಾ. ಅದರ ನಂತರ 3 ಮಾರ್ಕ್ಸ್ನ ಒಂದು ಕ್ವಶನ್ ಕೇಳ್ತಾರೆ ಈ ಚಾಪ್ಟರ್ನಿಂದ. ಹಾಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಕೂಡ ಬರುತ್ತೆ. ನಂತರ MCQ ಅಥವಾ FIB ಇದರೊಳಗೂ ಕೂಡ 1 or 2 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. 1 ಮಾರ್ಕ್ಸ್ನ 2 ಕ್ವಶನ್ ಈ ಚಾಪ್ಟರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಂತರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಈ ಚಾಪ್ಟರ್ನ, ಯಾವುದು? ಕರೆಂಟ್ ಎಲೆಕ್ಟ್ರಿಸಿಟಿ. ಯಾಕೆ? ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್. ಈ ಚಾಪ್ಟರಿಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ 100% ಬರುತ್ತೆ. ಅದ್ರ ಜೊತೆಗೆ ಒಂದು ಡೆರಿವೇಷನ್ ಅದು ಕೂಡ 100% ಬರುತ್ತೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮಸ್ಟ್ ಪ್ರಾಕ್ಟೀಸ್ ಚಾಪ್ಟರ್. 100% ಈ ಒಂದು ಚಾಪ್ಟರ್ನಿಂದ ಡೆರಿವೇಷನ್ ನ್ಯೂಮರಿಕಲ್ ಬರುತ್ತೆ. 3 ಮಾರ್ಕ್ ಕ್ವಶನ್ ಕೂಡ ಬರುತ್ತೆ, 1 ಮಾರ್ಕ್ ಕ್ವಶನ್ ಕೂಡ ಬಂದೇ ಬರುತ್ತೆ, 2 ಮಾರ್ಕ್ ಕ್ವಶನ್ ಕೂಡ ಬರುತ್ತೆ. ಈ ಚಾಪ್ಟರ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ 21 ಇಂದ 22 ಮಾರ್ಕ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಸಿಗುತ್ತೆ. ಸೊ ಈ ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈ ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದ್ರಿಂದ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಷ್ಟೇ ಹೆಲ್ಪ್ ಆಗಲ್ಲ, ಫೈನಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ಗೆ ಸಂಬಂಧಿಸಿದ ಕೂಡ ಇದು ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್. ಈಗ ನ್ಯೂಮರಿಕಲ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ಗೆ ರಿಲೇಟೆಡ್ ಫೈನಲ್ ಎಕ್ಸಾಮ್ಲು ಕೂಡ ಹೆಲ್ಪ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಿರಲ್ವಾ. ನಂತರ ಇನ್ನೂ ಒಂದು 15 to 20 ಡೇಸ್ ಟೈಮ್ ಅಂತೂ ಇದೆ. ಟೇಕ್ ಚಾಲೆಂಜ್ ಆ್ಯಂಡ್ ಪ್ರಾಕ್ಟೀಸ್ ಆಲ್ ದ ಇಂಪಾರ್ಟೆಂಟ್ ಕ್ವಶನ್ ಅಷ್ಟೇ ಅಲ್ಲ, ಈ ಚಾಪ್ಟರ್ನ ಒಂದು ರೀತಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಯಾವ ಚಾಪ್ಟರಿಂದ ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡೋದು ಬರಬೇಕು, ಅಷ್ಟು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಬೇಕು. ಆಗ್ತಿರಲ್ವಾ? ಈ ಚಾಲೆಂಜ್ ತೆಗೆದುಕೊಳ್ಳಿ. ಹೀಗೆ ಪ್ರಿಪೇರ್ ಆಗಿಬಿಟ್ರೆ ಮುಂದೆ ನಿಮ್ಗೆ ಈಸಿ ಆಗುತ್ತೆ. ಅದಕ್ಕೆ ಹೇಳ್ತಿರೋದು, ಪ್ರಿಪರೇಟರಿ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗಲ್ಲ. ಆವಾಗ ಸಿಲೆಬಸ್ ಕವರ್ ಆಗಿದ್ದೆ ಒಳ್ಳೆ ಸ್ಕೋರ್ ಆಗತ್ತೆ ಅಂತ ಅನಿಸ್ತಾ ಇರುತ್ತೆ. ಆ ರೀತಿ ಫೀಲಿಂಗ್ ಇರಬೇಕು ಪ್ರಿಪರೇಟರಿ ಎಕ್ಸಾಮ್ ಡೇಟ್ ಅನೌನ್ಸ್ ಆದಾಗ. ಸೊ ಈಗ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ರೆ ಮುಂದೆ ಈಸಿ ಆಗುತ್ತೆ. ಓಕೆ, ಸರಿ. ಈ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು 5 ಮಾರ್ಕ್ಸ್ ಡೆರಿವೇಷನ್, ಹಾಗೆ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್, 3 ಮಾರ್ಕ್ಸ್ನ 2 ಕ್ವಶನ್ ನಾವು ಈ ಚಾಪ್ಟರ್ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂತಂದ್ರೆ ವೇಟೇಜ್ ಜಾಸ್ತಿ ಇರೋದ್ರಿಂದ ಸೊ ಮಾರ್ಕ್ಸ್ ಅಲಾಟ್ ಮಾಡೋದಕ್ಕೆ 3 ಮಾರ್ಕ್ಸ್ನ 2 ಕ್ವಶನ್ ಕೇಳ್ಬೋದು. 3 ಮಾರ್ಕ್ಸ್ನ 2 ಕ್ವಶನ್ ಕೇಳದೇ ಇದ್ರೆ 2 ಮಾರ್ಕ್ಸಲ್ಲಿ 2 ಕ್ವಶನ್ ಕೇಳಿರ್ತಾರೆ. ಬಟ್ ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್. ಹಾಗೆ 1 ಮಾರ್ಕ್ಸ್ನ 3 to 4 ಕ್ವಶನ್ಸನ್ನು ಕೇಳಬಹುದು. ಅಂದರೆ ಈ ಚಾಪ್ಟರ್ನಿಂದ MCQದಲ್ಲೂ ಕೂಡ ಕ್ವಶನ್ ಬರುತ್ತೆ, FIB ಫಿಲ್ ಇನ್ ದ ಬ್ಲ್ಯಾಂಕ್ ಅದರಲ್ಲೂ ಕೂಡ ಕ್ವಶನ್ ಬರುತ್ತೆ. ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಂತರ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಈ ಚಾಪ್ಟರ್ಗೆ 17 ಮಾರ್ಕ್ಸ್ 17 ಮಾರ್ಕ್ಸ್ ಅಲಾಟ್ ಆಗಿದ್ದಿರುತ್ತೆ. ಕೆಲವೊಮ್ಮೆ 16 ಮಾರ್ಕ್ಸ್ ಕೂಡ ಅಲಾಟ್ ಮಾಡಿರ್ತಾರೆ. ಓಕೆನಾ. ಸೊ ಈ ಚಾಪ್ಟರ್ನಿಂದ ಒಂದು ಡೆರಿವೇಷನ್ ಬರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ ಬರಲ್ಲ. ನಂತರ 3 ಮಾರ್ಕ್ಸ್ನ ಒಂದು ಕ್ವಶನ್, 2 ಮಾರ್ಕ್ಸ್ನ 2 ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರ್ನಿಂದ. ಹಾಗೆ 1 ಮಾರ್ಕ್ಸ್ನ 3 ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿಡಿಯೋ ಹೆಲ್ಪ್ ಆಗ್ತಿದೆಯಾ? ಹೆಲ್ಪ್ ಆಗ್ತಾ ಇದ್ರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಲೈಕ್ ಮಾಡ್ತಿರಲ್ವಾ, ಅದರಿಂದ ಮತ್ತೆ ವಿಡಿಯೋನ ಮಾಡಬೇಕು ಅಂತ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ಮುಂದಿನ ವಿಷಯವನ್ನು ಹೇಳೋದಾದ್ರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಈ ಚಾಪ್ಟರ್ಗೆ 7 ಮಾರ್ಕ್ಸ್ ಅಲಾಟ್ ಆಗಿದ್ದಿರುತ್ತೆ. ಅದಂತರ ಈ ಚಾಪ್ಟರ್ನಿಂದ 5 ಮಾರ್ಕ್ಸ್ನ ಯಾವುದೇ ಕ್ವಶನ್ ಬರಲ್ಲ. 3 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂತಂದ್ರೆ ಫೈನಲ್ ಎಕ್ಸಾಮಲ್ಲಿ ಈ ಚಾಪ್ಟರಿಂದ 3 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ. ಅದರ ನಂತರ 2 ಮಾರ್ಕ್ಸ್ನ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಚಾನ್ಸಸ್ ಕಡಿಮೆ ಇದೆ 2 ಮಾರ್ಕ್ಸ್ನ ಕ್ವಶನ್ ಬರೋದು. 1 ಮಾರ್ಕ್ಸ್ನ 2 ರಿಂದ 3 ಕ್ವಶನನ್ನು ಈ ಚಾಪ್ಟರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ. ಅದರ ನಂತರ ನೆಕ್ಸ್ಟ್ ಚಾಪ್ಟರ್ ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಚಾಪ್ಟರ್ನಿಂದ 11 ಮಾರ್ಕ್ಸ್ 11 ಮಾರ್ಕ್ಸ್ನ ಕ್ವಶನ್ ನಾವು
ಎಕ್ಸ್ಪೆಕ್ಟ್ ಮಾಡಬಹುದು. ನಂತರ 5 ಮಾರ್ಕ್ಸ್ ಕ್ವಶನ್ ಈ ಚಾಪ್ಟರ್ ಇಂದ ಕೂಡ ಬರಲ್ಲ, ಯಾಕಂತ ಹೇಳಿದ್ರೆ ವೇಟೇಜ್ ಕಡಿಮೆ ಇದೆ. ಸೊ 3 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸ್ನ 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ ಚಾಪ್ಟರ್ ಹೇಳಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಇಂದ. ಹಾಗೆ 1 ಮಾರ್ಕ್ಸ್ನ 3 to 4 ಕ್ವಶನ್ಸ್, 3 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ 1 ಮಾರ್ಕ್ಸ್ ಅಲ್ಲಿ, ಪಾರ್ಟ್ ಎದಲ್ಲಿ. ಓಕೆನಾ? ಅದರ ನಂತರ ನೆಕ್ಸ್ಟ್ ಚಾಪ್ಟರ್ ಅಲ್ಟರ್ನೇಟಿಂಗ್ ಕರೆಂಟ್, ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ನ್ಯೂಮರಿಕಲ್ಗೆ ರಿಲೇಟೆಡ್. ಯಾಕಂತ ಹೇಳಿದ್ರೆ ಈ ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಇಂದ ಇದರಿಂದ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ ನ್ಯೂಮರಿಕಲ್ ಪ್ರಾಬ್ಲಮ್ ಬಂದೇ ಬರುತ್ತೆ ಈ ಚಾಪ್ಟರ್ ನ್ಯೂಮರಿಕಲ್ಗೋಸ್ಕರ. ಆ ರೀತಿ ಅದಕ್ಕೋಸ್ಕರ ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಇಂದ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೂ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾರೆ. ನ್ಯೂಮರಿಕಲ್ ರಿಲೇಟೆಡ್ ಈ ಚಾಪ್ಟರ್ ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನಿಮ್ಮ ಸಿಲೆಬಸ್ ನಲ್ಲಿ ಈ ಚಾಪ್ಟರ್ ಇದ್ದರೆ. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಇದರೊಳಗಡೆ ಡೆರಿವೇಶನ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಗೊತ್ತಿಲ್ಲ, ನ್ಯೂಮರಿಕಲ್ ಅಂತೂ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಆರಾಮಾಗಿ 5 ಮಾರ್ಕ್ಸ್ ಸಿಗುತ್ತೆ ಈ ಚಾಪ್ಟರ್ ನಿಂದ. ಅದರ ನಂತರ 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಇಂದ. ಹಾಗೆ 1 ಮಾರ್ಕ್ಸ್ನ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಫೈನಲ್ ಎಕ್ಸಾಮ್ ವಿಷಯಕ್ಕೆ ನಿಮ್ಗೆ ಹೇಳೋದಾದ್ರೆ ಈ ಚಾಪ್ಟರ್ ಇಂದ ನ್ಯೂಮರಿಕಲ್ ಬರುತ್ತೆ. ಅಂದ್ರೆ ಈ ಚಾಪ್ಟರ್ಗೆ 7 ಮಾರ್ಕ್ಸ್ ಅಲಾಟ್ ಆಗಿದ್ದು ಫೈನಲ್ ಎಕ್ಸಾಮ್ಗೆ ಸಂಬಂಧ, ಅದಕ್ಕೋಸ್ಕರ ಒಂದು ನ್ಯೂಮರಿಕಲ್ ಬರುತ್ತೆ, 5 ಮಾರ್ಕ್ಸ್ ಆಯ್ತು. ಅದ್ರ ನಂತರ 2 ಮಾರ್ಕ್ಸ್ನ ಅಂದ್ರೆ 2 ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ, ಪಾರ್ಟ್ ಎದೆಲ್ಲ ಬರುತ್ತೆ. ಓಕೆನಾ? ಯಾವುದು? ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ನಿಂದ. ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಈ ಚಾಪ್ಟರ್ಗೆ ಇರೋ ವೇಟೇಜ್ 3 ಮಾರ್ಕ್ಸ್ ಫೈನಲ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ. ಇದರಲ್ಲಿ ಒಂದು 4 to 5 ಮಾರ್ಕ್ಸ್ನ ಕ್ವಶನ್ ಬರಬಹುದು, ಬಟ್ ಹೆಚ್ಚಿನದಾಗಿ 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಏನು, ಈ 1 ಮಾರ್ಕ್ ಕ್ವಶನ್ ಪಾರ್ಟ್ ಎದಲ್ಲಿ ಕ್ವಶನ್ ಕೇಳ್ತಾರೆ, ಅದ್ರ ಜೊತೆಗೆ ಈಗ ಪಾರ್ಟ್ ಬಿ ದಲ್ಲಿ 2 ಮಾರ್ಕ್ ಕ್ವಶನ್ ಏನಿರುತ್ತೆ ಅದರಲ್ಲಿ ಕ್ವಶನ್ ಕೇಳ್ತಾರೆ. ಓಕೆನಾ? ಅಕಸ್ಮಾತ್ ಆಗಿ ಈಗ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ಗೆ 5 ಮಾರ್ಕ್ಸ್ ಅಲಾಟ್ ಮಾಡಿ 3 ಮಾರ್ಕ್ಸ್ ಅಲ್ಲಿ ಕ್ವಶನ್ ಕೇಳಬಹುದು. ಬಟ್ 3 ಮಾರ್ಕ್ಸ್ ಅಲ್ಲಿ ಈ ಚಾಪ್ಟರ್ ಇಂದ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ. 1 ಮಾರ್ಕ್ಸ್ ಹಾಗೆ 2 ಮಾರ್ಕ್ ಕ್ವಶನ್ ಅನ್ನ ಕೇಳ್ತಾರೆ. ಯಾಕೆ? ಈಗ ಮಿಡ್ ಟರ್ಮ್ ಎಕ್ಸಾಮ್ ನಡೆಸ್ತಾ ಇರೋದು, ಬಟ್ ಈ ಮಿಡ್ ಟರ್ಮ್ ಎಕ್ಸಾಮ್ ಅನ್ನು ನಿಮ್ಗೆ ನಡೆಸೋದು ನೀವು ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ ಅನ್ನೋ ಉದ್ದೇಶದಿಂದ. ಹಾಗಿರ್ಬೇಕಾದ್ರೆ ಈಗ ಫೈನಲ್ ಎಕ್ಸಾಮ್ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ ಅನ್ನ ಯಾವ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದೋ ಅದನ್ನ ಗಮನದಲ್ಲಿ ಇಟ್ಕೊಂಡೆ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡ್ತಾರೆ. ಅದಕ್ಕೋಸ್ಕರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಈ ಚಾಪ್ಟರ್ ಇಂದ ಯಾವ್ದು ಹೇಳಿ 2 ಮಾರ್ಕ್ಸ್ ಹಾಗೆ 1 ಮಾರ್ಕ್ಸ್ ನ ಕ್ವಶನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ತುಂಬಾ ಈಸಿ ಚಾಪ್ಟರ್, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ? ನಂತರ ಮತ್ತೆ ಯಾವ ವಿಡಿಯೋ ಬೇಕು ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಸರಿ, ಹಾಗಿದ್ರೆ ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ವಾ? ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತು ಕೂಡ ಇನ್ಫಾರ್ಮೇಟಿವ್ ಅಥವಾ ನಿಮಗೆ ನಾಲೆಜ್ ಸಿಗುವಂತಹ ವಿಷಯಗಳನ್ನ ನಿಮಗೆ ತಿಳಿಸ್ತೀವಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಸಂಬಂಧಂತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.